ಎಲ್ಲ ನನ್ನ ಮಿತ್ರರಿಗೆ ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಾರದ ಒಂದು ವಿಶ್ಲೇಷಣೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಎಕ್ಸಿಟ್ ಪೋಲ್ ವಿಚಾರ ಡಿಸ್ಕಸ್ ಮಾಡ್ಬಿಡೋಣ. ಎಕ್ಸಿಟ್ ಪೋಲ್ ಬೇಸಿಸ್ ಮೇಲೆ ಮತ್ತೆ ಒಂದು ಮಾರ್ಕೆಟ್ ಅಲ್ಲಿ ಒಂದು ಟ್ರೆಂಡ್ ಇರುತ್ತೆ, ಅದೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದೆ ಒಂದು ವಿಡಿಯೋದಲ್ಲಿ, ಕಳೆದ ವಾರದ ವಿಡಿಯೋದಲ್ಲಿ ಒಂದು ಮುಖ್ಯವಾಗಿ ತಿಳಿಸಿದ್ದಾಗಿತ್ತು. ಅದರಲ್ಲೂ ಒಂದು ಹಿಂದಿನ ಒಂದು ಮಾರ್ಕೆಟ್ಗಳೆಲ್ಲ ಗಮನಿಸಿದಾಗ ಒಂದು ರಿಸಲ್ಟ್ಗೆ ಒಂದು 3 ದಿವಸ ಮುಂಚೆ ಒಂದು ಭಾರಿ ಚೇಂಜಸ್ ಕಾಣಿಸುತ್ತೆ. ಸೇಮ್ ಗೌರ್ಮೆಂಟ್ ಕಂಟಿನ್ಯೂ ಆದರೆ ಒಂದು ಮಾರ್ಕೆಟ್ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡುತ್ತೆ. ಒಂದು ಪಾಸಿಟಿವ್ ಸೈನ್ ಆಗಿ ಒಂದು ಶುಕ್ರವಾರದ ಮಾರ್ಕೆಟ್, ನಿನ್ನೆ ಮಾರ್ಕೆಟ್ ಏನಿತ್ತು, ಮಧ್ಯದಲ್ಲಿ ಒಂದು ತುಂಬಾ ಏರಿಕೆ ಕಂಡಿದೆ. ಅದರಲ್ಲೂ ಪಿ ಎಸ್ ಯು ಸ್ಟಾಕ್ಗಳಂತೂ ಹೇಳ್ದಂಗೆ ಪರ್ಫಾರ್ಮ್ ಮಾಡಿದೆ. ಪಿ ಎಸ್ ಯು ಪಬ್ಲಿಕ್ ಸೆಕ್ಟರ್, ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ ಏನಿದೆ ಅದು, ಅದರಲ್ಲೂ ಒಂದು ಇಂಡಸ್ಟ್ರಿಗಳು, ಅದು ಬೆಲ್ ಇರ್ಬೋದು, ಕೊಚಿನ್ ಶಿಪ್ ಯಾರ್ಡ್, ಎಚ್ ಎ ಎಲ್, ಈ ಥರದ್ದೆಲ್ಲ ಸುಮಾರು ಇದಾವೆ. ಲಾಸ್ಟ್ ಟೈಮ್ ಒಂದು ತೋರಿಸ್ತಾ ಇದೆ, ಯಾವುದೇ ಒಂದು ಪಿ ಎಸ್ ಯು ಇನ್ವೆಸ್ಟ್ ಮಾಡಿದ್ರು ಅದರಲ್ಲೂ ಇಂಡಸ್ಟ್ರಿ ಬೇಸ್ಡ್ ಯಾವುದಾದ್ರು ಇದ್ರೆ ತುಂಬಾ ಅನುಕೂಲ ಆಗುತ್ತೆ. ಬ್ಯಾಂಕ್ಗಳು ತೊಗೊಂಬೇಡಿ, ಅದು ಏರಿಕೆ ಕಾಣಲ್ಲ ಅಂತಲ್ಲ, ಬ್ಯಾಂಕ್ಗಳು ಗತಿ ಸ್ವಲ್ಪ ಕಡಿಮೆ ಇರುತ್ತೆ ಬೇರೆ ಪಿ ಎಸ್ ಸಿಗಳು ಕಂಪೇರ್ ಮಾಡಿದ್ರೆ. ಅದರಲ್ಲೂ ಒಂದು ಟಾಪ್ ಏನಿದೆ, ಎಚ್ ಎ ಎಲ್ ಇರ್ಬೋದು, ಆಮೇಲೆ ಹಿಂದೂಸ್ತಾನ್ ಕಾಪರ್ ಹೇಳಿದೆ, ಹಿಂದೂಸ್ತಾನ್ ಜಿಂಕ್ ಹೇಳಿದೆ, ಎನ್ ಎಮ್ ಡಿ ಸಿ ಇರ್ಬೋದು, ಕೋಲ್ ಇಂಡಿಯಾ ಇರ್ಬೋದು, ಆಯಿಲ್ ಇಂಡಿಯಾ, ಮತ್ತೆ ಇಂಜಿನಿಯರ್ಸಿಂಗ್ ಇಂಡಿಯಾ, ಮತ್ತೆ ಐ ಒ ಸಿ, ಬಿ ಪಿ ಐ ಸಿ ಎಲ್, ಎಚ್ ಪಿ ಸಿ ಎಲ್, ಯಾವುದೇ ಒಂದು ಆಯಿಲ್ ಬೇಸ್ಡ್ ಇರ್ಬೋದು, ಇಂಜಿನಿಯರಿಂಗ್ ಬೇಸ್ಡ್ ಇರ್ಬೋದು, ಇಂಡಸ್ಟ್ರಿ ಒಟ್ಟಿನಲ್ಲಿ ಟೋಟಲ್ ಆಗಿ ಅದು ಗಮನಿಸಿದಾಗ ಒಂದು ಚೆನ್ನಾಗಿ ಒಂದು ಓಡಿದೆ. ಮತ್ತೆ ಇವತ್ತಿಂದು ಎಕ್ಸಿಟ್ ಪೋಲ್ ಒಂದು ಇದೇ ತರ ಒಂದು ಟ್ರೆಂಡ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕಳೆದ ಒಂದು 2019 ಮುನ್ನೂರಕ್ಕಿಂತ ಕಡಿಮೆ ಬರುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿದ್ದು. ಸೊ 352 ಒಂದು ಬಂದು ನಿಂತಿದೆ, 50 ಪ್ಲಸ್ ಹೋಗಿತ್ತು ಕಳೆದ ಒಂದು ಹೋಲಿಕೆ ಮಾಡಿದ್ರೆ. ಇದು ಎನ್ ಡಿ ಎ ಅಂತಾನೆ ತಗೊಬೇಕು, ಓವರ್ ಆಲ್ ಆಗಿ ಬಿಜೆಪಿ ಅಂತ ಹೇಳಲಿಲ್ಲ ನನಗೆ. ಸೊ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಎಲ್ಲ ಒಂದು ಚಾನೆಲ್ಗಳು ಅಥವಾ ಒಂದು ಸರ್ವೆ ಮಾಡಲಿಕ್ಕೆ ಅಂತ ಇರೋ ಕಂಪ್ನಿಗಳು, ಒಂದು ಒಡಂಬಡಿಕೆ ಇರ್ಬೋದು, ಅವ್ರ ನಡುವ ಅದು ನೇರವಾಗಿ ಒಂದು ಒಂದು ನ್ಯೂಸ್ ಚಾನಲ್ ಹೋಗ್ಲಿಕ್ಕಿಲ್ಲ. ಅವರು ಬೇರೆ ಒಂದು ಥರ್ಡ್ ಪಾರ್ಟಿ ಇರ್ಬೋದು, ಅಥವಾ ಒಂದು ಅವ್ರದ್ದೇ ಒಂದು ವ್ಯವಸ್ಥೆ, ಬೇರೆ ವ್ಯವಸ್ಥೆಗಳು ನ್ಯೂಸ್ ಧೈರ್ಯವಾಗಿ ನೇರವಾಗಿ ಅವ್ರು ಕೇಳ್ಬೋದು. ಬಟ್ ಅವರಿಗೆ ಆ ತಂತ್ರ ಗೊತ್ತಿರಲ್ಲ. ಈ ಸರ್ವೆ ಮಾಡುವಾಗ ಪ್ರೋಸ್ ಕಾನ್ಸು ಎರಡೂ ಒಂದು ರೀತಿಯಲ್ಲಿ ಸರ್ವೆ ಮಾಡಬೇಕಾಗುತ್ತೆ. ಅದು ಕೇವಲ ಒಂದು ನಿಮಗೆ ಬಿ ಜೆ ಪಿ ಓಕೆನಾ ಅಥವಾ ಒಂದು ಕಾಂಗ್ರೆಸ್ ಓಕೆನಾ ಅಂತ ಕೇಳಲಿಕ್ಕಾಗಲ್ಲ. ಅದಕ್ಕೆ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ, ಬಿ ಜೆ ಪಿ ಫೇವರ್ ಇದ್ದವರು ಬಿ ಜೆ ಪಿ ಅಂತ ಹೇಳ್ಬಿಡ್ತಾರೆ, ಒಂದು ಕಾಂಗ್ರೆಸ್ ಇದ್ರು ಕಾಂಗ್ರೆಸ್ ಅಂತ ಹೇಳ್ಬಿಡ್ತಾರೆ. ಇದಲ್ಲದೆ ಕೆಲವರು ಇಂಡೆಪ್ತ್ ಸರ್ವೆ ಮಾಡಬೇಕಾಗತ್ತೆ, ಅದು ಮಾಡಿರ್ತಾರೆ ಕೂಡ. ಎಲ್ಲ ಓದ್ತಾ ಇದೆ, ಒಂದು ಟೋಟಲ್ದು ಒಂದು 1.5% to 5% ರೇಂಜಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಮ್ಯಾಕ್ಸಿಮಮ್ 5%, ಅಂದರೆ 1,40,00,000, 140 crores ಅಲ್ಲಿ ಎಲಿಜಿಬಲ್ ಇದ್ದಿದ್ದು ಅರೌಂಡ್ 70 ಅನ್ಸುತ್ತೆ. ಅದರಲ್ಲಿ ಒಂದು 5% ಅಂದರೆ 7 5 35, 3.5 ಕೋಟಿ ಜನ ಹೈಯೆಸ್ಟ್. ಸೊ ಇದ್ರದ್ದೆಲ್ಲ ಸರ್ವೆ ಮಾಡಿದೆ ಅಂತ ಹೇಳಿದ್ದಾರೆ. ಅದು ಯಾವ ಬೇಸಿಸ್ ಮಾಡಿದೆ ಅದೆಲ್ಲ ಡೆಪ್ತಲ್ಲಿ ತಿಳಿಬೇಕಾಗತ್ತೆ, ಅದು ಸಂಬಂಧ ಇಲ್ಲ. ಇಲ್ಲಿ ನೋಡ್ಬೇಕಾಗತ್ತೆ ಒಂದು ಇಂಡಿಯಾ ನ್ಯೂಸ್ ಇರ್ಬೋದು, ಓವರ್ ಆಲ್ ಏನು ಹೈ ಮತ್ತೆ ಲೋ ನೋಡೋಣ ಫಸ್ಟ್. ಇಲ್ಲೇನು ಕಾಣಿಸ್ತಿದೆ, ಮುಖ್ಯವಾಗಿ ಇಲ್ಲಿ ಆರು ಒಂದು ಸರ್ವೇದು ಓವರ್ ಆಲ್ ಇಂಡಿಯಾದು ತಗೊಂಡಿರೋದು ಇಲ್ಲಿ. ಸೊ ಹೈ ಬಂದ್ಬಿಟ್ಟು ಒಂದು 392, ಅದರಲ್ಲೂ ಆವ್ರೇಜ್ ಅಂತ ತಗೊಂಡ್ರೆ ಆವ್ರೇಜ್ ಮಾಡಿದ್ದೀನಿ ಆ್ಯಕ್ಚುಲಿ. 377ಗೆ ಬರ್ಬೋದು ಅಂತ. ಮತ್ತು ಲೋ ಒಂದು 281 ಇದು ಆವ್ರೇಜ್ 316 ತನಕ ಬರ್ಬೋದು. ಸೊ ಇದರಲ್ಲೂ ಒಂದು ಆವ್ರೇಜ್, ಮತ್ತು ಪೋಲ್ ಆಫ್ ಪೋಲ್ ಅಂದರೆ ಈ ಒಂದೊಂದು ಸರ್ವೆಗೂ ಅದಕ್ಕೂ ಒಂದು ಎಕ್ಸಿಟ್ ಪೋಲ್ ಮಾಡಿದ್ದೀನಿ, ಅಂದರೆ ಅದ್ರದ್ದು ಆವ್ರೇಜ್ ಅಂತ. ಸೊ ಪೋಲ್ ಆಫ್ ಪೋಲ್ ನೋಡಬೇಕಾಗತ್ತೆ. 357 ತನಕ ಒಂದು ಗ್ಯಾರಂಟಿ ಬರ್ಬೋದು ಅಂತ. ಸೊ ಕಳೆದ ಒಂದು ಉದ್ದೇಶಕ್ಕಿಂತ ಒಂದು ಈ ಸಲ ಬಾರಿ ಒಂದು ಎನ್ ಡಿ ಎ 400ಕ್ಕೆ ಬೇಕೇ ಬೇಕು ಅಂತ ಕೂತಿರುವಾಗ, ಸೊ 352ಗಿಂತ ಒಂದು ಸ್ವಲ್ಪ ಜಾಸ್ತಿ ಬಂದರೆ ಒಂದು ಸೇಫ್ ಇರುತ್ತೆ. ಸೇಫ್ ಅನ್ನೋದಕ್ಕಿಂತ ಈ ಶೇರ್ ಮಾರ್ಕೆಟ್ ತುಂಬ ಪಾಸಿಟಿವ್ ಆಗಿ ತಗೊಳುತ್ತೆ.
ಒಂದು ವೇಳೆ ಇಲ್ಲಿ 330ಗಿಂತ ಕಡಿಮೆ ಬಂತು ಅಂದ್ರೆ, ಹಿಂದೆನೂ ಹೇಳಿದ್ದೀನಿ, ಅದು ಅದು ಇಂಡಿಯಾ ಫಾರ್ಮ್ ಮಾಡಿದ್ರು ಕೂಡ ಗೌರ್ಮೆಂಟ್ ಅಷ್ಟು ಸಮಂಜಸವಾಗಿ ಮುಂದೆ ಮೀನ್ಸ್ ಆಕ್ಚುಲಿ 352 ಇಂದ 330 ಬರ್ತಾ ಇದೆ. ಅದರಿಂದ ಒಂದು ಅಷ್ಟು ಧನಾತ್ಮಕವಾಗಿ ಸ್ವೀಕಾರ ಮಾಡ್ಲಿಕ್ಕಿಲ್ಲ ಸ್ಟಾಕ್ ಮಾರ್ಕೆಟ್. ಸೊ 352ಗಿಂತ ಕಡಿಮೆ ಬರಬಾರ್ದು ಮೂಲವಾಗಿ. ಸೊ ಫೋಲು ಸಹಿತ ನೋಡಿದಾಗ 357 ಬರ್ತಾ ಇದೆ. ಇಲ್ಲಿ ಒಂದು ಗಮನಿಸ್ಬೇಕಾಗಿರೋದು, ಇಂಡಿ ಒಕ್ಕೂಟ ಏನಿದೆ ಅದು ಸ್ವಲ್ಪ ಬೆಟರ್ ಪರ್ಫಾರ್ಮ್ ಮಾಡಿದೆ. ಅದರ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ. ಸೊ ಇವ್ರು ಏನಿದ್ದಾರೆ ಅದರ್ಸ್, ಕೊನೆಗಳಿಗೆಯಲ್ಲಿ ಇಂಡಿ ಒಕ್ಕೂಟ ಸೇರ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರ್ತವೆ. ಎನ್ಡಿಎಗೆ ಬರ್ಲಿಕ್ಕೆ ಒಂದ್ ಸ್ವಲ್ಪ ಕಡಿಮೆ ಇರ್ಬೋದು. ಯಾಕಂದ್ರೆ ಇಲ್ಲಿ ಅವ್ರಿಗೆ ಅವ್ರಿಗೆ ಅಗತ್ಯ ಇರಲ್ಲ. ಆದ್ರೂ ಅಪ್ರತ್ಯಕ್ಷವಾಗಿ, ನೇರವಾಗಿ ಅಲ್ಲ, ಅಲ್ಲಿ ಇಂಡೈರೆಕ್ಟ್ ಆಗಿ ಈಗ ಕೆಲವು ವೋಟಿಂಗ್ ಎಲ್ಲ ಇರುತ್ತೆ, ಅವಾಗ ಇವ್ರ ಸಪೋರ್ಟ್ ಬೇಕಾಗುತ್ತೆ ಕೆಲವು ಸಲ. ಸೊ 77 ಹೈಯೆಸ್ಟ್ ಮೀನ್ಸ್ ಲಾಸ್ಟ್ ಟೈಮ್ ತಗೊಂಡಿದ್ರು. ಈ ಸಲ ಆವರೇಜ್ ಅಂತ ತಗೊಂಡ್ರು 31 ಬರುತ್ತೆ. 31ರಲ್ಲಿ ಒಂದು 10 ಜನ ಈ ಕಡೆ ಬಂದ್ರು 357 ತನಕ ಆಗ್ಬೋದು. ಆವರೇಜ್ ಆಫ್ ಆವರೇಜ್ ಅಂತಾನೆ ತಗೊಂತಿರೋದು ನಾನು. ಹೈಯೆಸ್ಟ್ ಇದು. ಸೊ 350ಕ್ಕಿಂತ ಎನಿಥಿಂಗ್ ಬೆಟರ್ ಬಂದ್ರೆ ತುಂಬಾ ಒಳ್ಳೇದಿರುತ್ತೆ. ಏನೇ ಸರ್ವೆ ಅದು ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಒಂದು 330 ಮೀನ್ಸ್ 300 ಇದೆ, 352 ಬಂದಿದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಆಲ್ರೆಡಿ ತುಂಬಾ ಒಂದು ಪೀಕ್ ಅಲ್ಲಿ ಇದ್ದಾರೆ ಎನ್ಡಿಎದವರು. ಮತ್ತೆ ಒಂದು ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕಂದ್ರೆ ಕೆಲವು ಕಡೆಯಲ್ಲಿ ಈ ಇಂಡಿ ಒಕ್ಕೂಟದ ಒಂದು ಅಲೆಗಳು ಸ್ವಲ್ಪ ಜಾಸ್ತಿ ಬಂದಿದೆ. ಅದರಲ್ಲೂ ಕಳೆದ ಸಲದ ಕರ್ನಾಟಕ ಅಂತ ತಗೊಂಡ್ರು 27 ಬಂದಿತ್ತು, 28ಕ್ಕೆ ಒಂದೇ ಒಂದು ಕಾಂಗ್ರೆಸ್ ಬಂದಿತ್ತು. ಸೊ ಕಾಂಗ್ರೆಸ್ ಇಲ್ಲಿ 4ರಿಂದ 5 ಬರುತ್ತೆ ಅಂತ ಕರ್ನಾಟಕದ ಹೇಳ್ತಿದ್ದಾರೆ. ಸೊ ಇದೆಲ್ಲ ಗಮನಿಸಿದಾಗ ಕೆಲವು ಕಡೆ ಇಂಡಿ ಸ್ವಲ್ಪ ಬೆಟರ್ ಪರ್ಫಾರ್ಮ್ ಮಾಡಿದೆ. ಅದು ಹಲವು ಕಾರಣ ಇರ್ಬೋದು, ಒಳ ಒಪ್ಪಂದಗಳಿರ್ಬೋದು, ಅಥವಾ ಒಳಗ ಕಚ್ಚಾಟ ಸಹಿತ ಒಂದು ಸಮಸ್ಯೆ ಕೊಟ್ಟಿದೆ ಇಲ್ಲಿ. ಸೊ ಇದೆಲ್ಲ ಗಮನಿಸ್ಬೇಕಾಗತ್ತೆ. ಸೊ ಓವರ್ ಆಲ್ ಆಗಿ 350ಗಿಂತ ಜಾಸ್ತಿ ಬರಬೇಕಾಗತ್ತೆ. ಅವಾಗಲೇ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ. 352 ಅದರಲ್ಲಿ ಟು ಬಿ ಪ್ರಿಸೈಸ್ ಅಂತ ಹೇಳ್ಬೇಕಾದ್ರೆ 352 ಬರಬೇಕು. ಸೊ ಒಂದು ಸೋಮವಾರ ದಿವಸ ಒಂದು ಪಾಸಿಟಿವ್ ಒಂದು ಮೂಮೆಂಟ್ ಅಂತೂ ಕಾಣಿಸುತ್ತೆ. ಅದರಲ್ಲೂ ಇವಾಗ ಮಂಗಳವಾರ ದಿವಸನೇ ರಿಸಲ್ಟ್ ಕೌಂಟಿಂಗ್ ಎಲ್ಲ ನಡಿಬೇಕಾದ್ರೆ ಒಂದು ಏರಿಳಿತ ತುಂಬಾ ಇರುತ್ತೆ. ಸೊ ಹುಷಾರಾಗಿ ಈ ವಾರ ಟ್ರೇಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ದುಡ್ಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾ ಇರುತ್ತೆ. ಕೆಲವು ಸ್ಟಾಕ್ಸ್ ಫಾಲ್ ಆಗುತ್ತೆ, ಕೆಲವು ಏರಿಕೆ ಕಾಣುತ್ತೆ, ಕೆಲವು ಕಡೆ ಪ್ರಾಫಿಟ್ ಬುಕ್ಕಿಂಗ್ ಅಂತೂ ಕಾಣುತ್ತೆ. ಯಾಕಂದ್ರೆ ಹೊಸದಾಗಿ ಎಂಟ್ರಿ ಈಗಂತೂ ಸೋಮವಾರ ಅಂತೂ ಮಾಡಲ್ಲ, ಮಂಗಳವಾರ ಅಂತೂ ಮಾಡಿರಲ್ಲ. ಸೊ ಈಗಾಗಲೇ ಒಂದು ತಗೊಂಡಿರೋರು ಸೆಲ್ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ಲಾಂಗ್ ಟೈಮ್ ಪರ್ಸ್ಪೆಕ್ಟಿವ್ ಅಂದ್ರೆ ತುಂಬಾ ಒಂದು ಬಹಳ ಒಂದು ಯೋಜನೆ ಇಟ್ಕೊಂಡು ಅವಾಗ ನೀವು ಮಾಡಿದಾಗ ಒಂದು ವೆಯ್ಟ್ ಮಾಡ್ಬೇಕಾಗುತ್ತೆ. ಈ ಒಂದು ವಾರ ಒಂದು ಸ್ವಲ್ಪ ಆದಷ್ಟು ಅದರಲ್ಲೂ ಆಪ್ಷನ್ಸ್ ಟ್ರೇಡಿಂಗ್ಸ್ ಅವರು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಸೊ ಏನಾದ್ರೂ ಒಂದು ನೆಗೆಟಿವ್ ನ್ಯೂಸ್ ಮಧ್ಯದಲ್ಲಿ ಬಂದ್ರೆ, ಈ ನ್ಯೂಸ್ ಅಲ್ದೆ, ಎಲೆಕ್ಷನ್ ಅಲ್ದೆ, ಸೊ ಹೊಡೆತ ಅಂತೂ ಬಿದ್ದೇ ಬೀಳುತ್ತೆ. ಸೊ ಹುಷಾರಾಗಿರ್ಬೇಕಾಗತ್ತೆ. ಸೊ ಓವರ್ ಆಲ್ ಆಗಿ 352 ಅಬೋವ್ ಬರುತ್ತೆ ಅಂತ ಹೋಪ್ಸ್ ಇಟ್ಕೊಳ್ಳೋಣ. ಸೊ ಅದೇ ಒಂದು ದಿಶೆಯಲ್ಲಿ ಬಿಜೆಪಿ ಕೆಲಸ ಮಾಡಿದೆ ಅನ್ಕೊಂಡಿದ್ದೀನಿ. ಬಿಜೆಪಿ ಪರ ಅಂತಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಅದಾನಿ ಅಂಬಾನಿ ಸ್ಟಾಕ್ಸ್ಗಳ ಮೇಲೆ ಒಂದು ಹಾಕಿದಾಗ ನಾವು ಆಸ್ ಎ ಇನ್ವೆಸ್ಟರ್ ಅಂತ ಅನ್ನೋಕ್ಕಿಂತ ಟ್ರೇಡರ್ ಅಂತ ಅನ್ನೋಣ ನಮ್ಮನ್ನು ನಾವು. ಸೊ ನಾವು ಸಹಿತ ಒಂದು ದುಡ್ಡು ಮಾಡಬೇಕು ಅಂತ ಉದ್ದೇಶದಿಂದ ಹಾಕಿರ್ತೀವಿ ಅದೇ ಸ್ಟಾಕ್ಗಳ ಮೇಲೆ. ಯಾಕಂದ್ರೆ ಪಾಸಿಟಿವ್ ಆಗಿ NDA ಬಂದಾಗ ಅವ್ರಗಳಿಗೆ ಒಂದು ಬಾರಿ ಫೇವರ್ ಇದ್ದೇ ಇರುತ್ತೆ ಅಂತ ಒಂದು ಯಾವಾಗ್ಲೂ ಗಾಳಿ ಮಾತುಗಳು, ಮತ್ತೆ ಅದು ಲೋಕಾರೂಢಿ ಗೊತ್ತಿದೆ ಕೂಡ. ಅದು ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿ ಒಳ್ಳೇದು ಅಂತಲ್ಲ, ಅವ್ರಿಗೋಸ್ಕರನೇ ಒಂದಿಷ್ಟು ಪಾಲಿಸಿಗಳು ಚೇಂಜ್ ಆಗಿದ್ದ ಕೇಸ್ಗಳು ಇದಾವೆ. ಸೊ ಅದೆಲ್ಲ ಒಂದು ಪಾಸಿಟಿವ್ ಆಸ್ ಎ ಟ್ರೇಡರ್ ನನಗೆ ಕೂಡ ಇರುತ್ತೆ. ಸೊ ಹಾಗಾಗಿ ಅಂಬಾನಿ ಅದಾನಿ ಏನಾದ್ರೂ ಮಾಡ್ಕೊಳ್ಳಿ,
ಮೂಲವಾಗಿ ಅವರು ಯಾವುದೇ ಒಂದು ಪಾಲಿಸಿ ಪ್ರಿನ್ಸಿಪಲ್ ಏನೇ ಒಂದು ಕಾನೂನಿಗೆ ವಿರುದ್ಧವಾಗಿ ಏನೂ ಮಾಡದೇ ಇದ್ರೆ ಸಾಕು, ಈ ದೇಶದ ಕಾನೂನಿಗೆ ಪರವಾಗಿ ಇದ್ದು ಅದರಲ್ಲೂ ಒಂದು ಸಮಾಜಕ್ಕೆ ಏನೂ ತೊಂದರೆ ಕೊಡದೇ ಇದ್ರೆ ಅವ್ರ ಬಿಸ್ನೆಸ್ ಚೆನ್ನಾಗಿದೆ ಅಂತ. ಸೊ ಇನ್ವೆಸ್ಟರ್ಗೆ ಕೂಡ ಒಂದು ಪಾಸಿಟಿವ್ ಆಗಿ ದುಡ್ಡು ಬರುತ್ತೆ ಕೂಡ. ಸೊ ಅದೆಲ್ಲ ಒಳ್ಳೇದು ಆ ರೀತಿ ಇದ್ದಾಗ. ಸೊ ಮೂಲವಾಗಿ ಇನ್ಯಾರು ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ಎಸ್ಪೆಷಲಿ PSU ಸ್ಟಾಕ್ಸ್ಗಳು ಹೇಳ್ತಾ ಇದೆ, ಅದರಲ್ಲೂ ತುಂಬ ಚೀಪ್ ಇರೋ ಸ್ಟಾಕ್ಸ್ ಯಾವುದಿದೆ 52 ವೀಕ್ಸ್ಗಿಂತ ಆಲ್ಮೋಸ್ಟ್ ಎಲ್ಲ 52 ವೀಕ್ಸ್ಗೆ ಹೈ ಟಚ್ ಆಗಿದೆ. ಕೆಲವು HAL ಅಂಥದ್ದು ಇನ್ನೂ ಏರಿಕೆ ಕಾಣ್ಬೋದು, ಕೊಚ್ಚಿನ್ ಶಿಪ್ ಯಾರ್ಡ್ ಅಂಥದ್ದು ಮತ್ತು ಕಾಣ್ಬೋದು. ಅದರಲ್ಲೂ ಹಿಂದೂಸ್ತಾನ್ ಜಿಂಕ್ ತುಂಬ ಹೈ ಹೋಗಿ 804 ಹಂಗೆಲ್ಲ ಹೋಗಿತ್ತು ಹೈ. ಸೊ ಅಲ್ಲಿಂದ ಒಂದು 100-150 ರೂಪಾಯಿ ಕಮ್ಮಿ ಬಂದಿದೆ. ಸೊ ಅದೆಲ್ಲ ಒಂದು ಪ್ಲಸ್ ಸೈನ್ ಕೂಡ. ಸೊ ಆದಷ್ಟು PSU ಮೇಲೆ ಆವ್ರೇಜ್ ಮಾಡ್ತಾ ಹೋಗಿ, ಅದು ನಿಮಗೆ ಒಳ್ಳೇದು ಕೂಡ ಆಗುತ್ತೆ. ಸೊ ವೀಕ್ಲಿ ರೆಕಾರ್ಡ್ಗಳಿಗೆ ನಾನು ಹೆಚ್ಚಿಗೆ ಹೋಗ್ಲಿಕ್ಕಿಲ್ಲ, ತುಂಬ ಒಂದು ನೆಗೆಟಿವ್ ಬಂದಿದ್ದು ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಅದು ಕಾರಣ ಮೊದಲ ಈ 5 ದಿವಸದಲ್ಲಿ 4 ದಿವಸ ಒಂದು ಟ್ರೆಂಡ್ ಡಿಫ್ರೆಂಟ್ ಆಗಿ ಆಯಿತು. ವೊಲಟಿಲಿಟಿ ಏನಿತ್ತು VIX ಅದು ಸ್ವಲ್ಪ ಹೈ ಹೋಗಿತ್ತು ಕೂಡ. ವಿಕ್ಸ್ ಕಡಿಮೆ ಆದಂಗಾಗಿ ಶುಕ್ರ ಮತ್ತೆ ವಾಪಸ್ ಹೈ ಹೋಗಿದೆ ಕೂಡ. ಇನ್ನು ಸೋಮವಾರ ಮತ್ತೆ ಕಡಿಮೆ ಆಗ್ಬೋದು. ಸೊ ವೋಡಾಫೋನ್ ಅಂತೂ ಪಾಸಿಟಿವ್ ಕೊಟ್ಟಿದೆ, 15 ರೂಪಾಯಿ 10 ಪೈಸಕ್ಕಿಂತ ಜಾಸ್ತಿ ಹೋಗಿದೆ. RVNL ಅಂತೂ ಹೋಗಿದೆ ಮತ್ತು ಹೋಗುತ್ತೆ ಕೂಡ ಇದು. ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಹೇಳಿದ್ದೆ, ಅದು ಹೋಗಿದೆ ಕೂಡ. ಕಳೆದ ವಾರ ಒಂದು 68ವರೆಯಲ್ಲಿತ್ತು, ಈ ಸಲ 68-80 ಇತ್ತು. ಸೊ 66ಕ್ಕೆ ರೆಕಮೆಂಡ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ. ಸೊ ಇರಲಿ, ಹೈಯೆಸ್ಟ್ ಎಲ್ಲ ಹೋಗಿತ್ತು. ಯಾರು ಪ್ರಾಫಿಟ್ ಬುಕ್ ಮಾಡಿದೆ ಮತ್ತೆ ರೀ ಎಂಟ್ರಿ ತಗೊಳ್ಳಿ ಎಂದಿದೆ 63.8 ಸೊ ಮತ್ತೆ 68ಗೆ ಬಂದಿದೆ. ಸೊ ಮಾರುತಿ ಒಂದು ಡೌನ್ ಟ್ರೆಂಡಲ್ಲಂತೂ ಇದೆ ಮತ್ತೆ. ಸೊ ಇದು ನೋಡ್ಕೊಬೇಕಾಗುತ್ತೆ. ಯಾರಾದರೂ ಎಕ್ಸಿಟ್ ಆಗೋಂಗಿದ್ರೆ ಆಗ್ಬಿಡಿ, ಇಲ್ಲ ಅಂದರೆ ಲಾಂಗ್ ಟರ್ಮ್ಗೆ ಅದು 1 ವರ್ಷ ಆದರೂ ಕನಿಷ್ಠ ಇಡಬೇಕಾಗುತ್ತೆ. ಹಲವಾರು ಒಂದು ಯೋಜನೆಗಳು, ಹೊಸ ಕಾರ್ಗಳೆಲ್ಲ ಬರ್ತಾ ಇದ್ದಾವೆ. ಸೊ ನೋಡ್ಬೇಕಾಗುತ್ತೆ. ಆಟೋ ಇಂಡಸ್ಟ್ರಿದಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಈ 2 M&M ಸಹಿತ ಸೇರಿಸಿದ್ದೀನಿ ಮತ್ತಿನ ನಂತರ ದಿವಸದಲ್ಲಿ. ಸೊ ಇದು ನೋಡ್ಕೊಬೇಕಾಗತ್ತೆ. ಟಾಟಾ ಮೋಟರ್ಸ್ ಆ್ಯಕ್ಚುಲಿ ಚೀಪಾಗಿ ಸಿಗ್ತಾ ಇದೆ, ಒಂದು 850 ರೇಂಜ್ಗೆ ಹೋಗುತ್ತೆ ಅಂತಿದೆ. ಅದೇ ದಿಶೆಯಲ್ಲಿ ಹೋಗ್ತಾ ಇರೋಂಗೆ ಕಾಣಿಸ್ತಿದೆ. ಅದು ಕಾರಣ ಆ್ಯಕ್ಚುಲಿ ಪಾಸಿಟಿವ್ ಇತ್ತು ಮೊನ್ನೆ ಎಲ್ಲ, ಮತ್ತು ಕಳೆದ ವಾರದ ಒಂದು ಮೀನ್ಸ್ ಈ ವಾರದ ಒಂದು ನೆಗೆಟಿವ್ ನ್ಯೂಸ್ಗಳು, ಮಾರ್ಕೆಟಲ್ಲಿ ಫಾಲ್ಗಳು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಒಂದು ನೆಗೆಟಿವ್ ಅಂತೂ ಬಂದಿದೆ. ಸೊ ಟಾಲ್ಬ್ರೂಸ್ ಆಟೋ ಕೂಡ ಒಂದು 286 ನೆಗೆಟಿವ್ ಹೋಗಿದೆ. ಸೊ ಆದಷ್ಟು ಟಾಟಾ ಮೋಟರ್ಸ್ ಏನಾದರೂ ಸೆಲ್ ಮಾಡೋಂಗಿದ್ರೆ ಖಂಡಿತ ಮಾಡ್ಕೊಬೋದು. ಸ್ಟಾಪ್ ಲಾಸ್ ಎಲ್ಲ ಹಿಟ್ ಆಗಿದೆ. ಬಟ್ ಲಾಂಗ್ ಟರ್ಮ್ಗೆ 1-1.5 ವರ್ಷ ಕನಿಷ್ಠ ಆದರೂ ಇಟ್ಟರೆ, ಅದಕ್ಕಿಂತ ಹೆಚ್ಚಿಗೆ ಇಟ್ಟರು ಒಂದೊಂದು ಒಳ್ಳೇದು ಅಂತ ಹೇಳ್ತಿದ್ದೀನಿ ಟಾಟಾ ಮೋಟಾರ್ಸ್. ನಾನಂತೂ ಇಟ್ಕೊಂಡಿದ್ದೀನಿ. ಮತ್ತಷ್ಟು ಅಕ್ಯುಮುಲೇಟ್ ಮಾಡ್ಕೊಂಡವರು ಮಾಡ್ಕೊಬೋದು, ಯಾಕಂದರೆ ಇದೆಲ್ಲ ಲಾಂಗ್ ಟರ್ಮ್ಗೆ ತುಂಬ ಒಂದು ಚೆನ್ನಾಗಿ ಕೊಡುವಂಥ ಸ್ಟಾಕ್ಗಳಿದೆ. ಕಳೆದ ಒಂದು ಜಾಗ್ವಾರ್ ಎಲ್ಲ ತೊಗೊಳಕ್ಕೆ ಮುಂಚೆ ಚೆನ್ನಾಗೇ ಇತ್ತು. ಜಾಗ್ವಾರ್ ತೊಗೊಂಡ್ಮೇಲೆ ಒಂದು 10-12 ವರ್ಷ ತುಂಬ ಸಫರ್ ಆಗಿದೆ. 2007-8 ಆ ಟೈಮಿಂದನೇ ಸಫರ್ ಹಾಕ್ಕೊಂಡ್ಬಂದಿದೆ ಟಾಟಾ ಮೋಟರ್ಸ್. ಈ 15 ವರ್ಷದಲ್ಲಿ ಅಂತೂ ಭಾರಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಇನ್ಕ್ಲೂಡಿಂಗ್ JLR ಸಹಿತ. ಸೊ ಟಾಟಾ ಮೋಟರ್ಸ್ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. 800 ತನಕ ಬರುತ್ತೆ, 850 ತನಕ ಅಂತ ಹೇಳಿದ್ರು ಸಹಿತ ಅಷ್ಟು ಹೋಗ್ಲಿಕ್ಕಿಲ್ಲ, ಯಾಕಂದರೆ ರೀಸೆಂಟಾಗಿ ಅನೌನ್ಸ್ಮೆಂಟ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇದು ಖಂಡಿತವಾಗ್ಲೂ ಒಂದು ನೋಡ್ಬೇಕಾಗತ್ತೆ. ಇನ್ನು ಟಾಲ್ಬ್ರೋಸ್ ಆಟೋ ಕಮ್ಮಿ ಆಗಿದೆ, ಅದು ಲಾಂಗ್ ಟರ್ಮ್ಗೆ ಅಂತಲೇ ಹೇಳಿದ್ದು. ಇಲ್ಲೆಲ್ಲ ಹೋಗಿತ್ತು, ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇನ್ಯಾರಾದರೂ ರಿಟೈನ್ ಮಾಡ್ಕೊಂಡಿದ್ದೀರಿ ಈ ಸ್ಟಾಕ್ನ, ನೋಡಿ ಯಾವ ಪ್ರೈಸಲ್ಲಿ ಖರೀದಿ ಮಾಡಿದ್ದೀರಾ ಅಂತ. ಬಟ್ ಲಾಂಗ್ ಟರ್ಮ್ಗೆ ಅಂತೂ ಇದು ಚೆನ್ನಾಗಂತೂ ಇದೆ. ಕೆನರಾ ಬ್ಯಾಂಕ್ ಅಷ್ಟೇನು ಪರ್ಫಾರ್ಮ್ ಮಾಡ್ತಿಲ್ಲ, ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಬರೀ 50 ಪೈಸಾ ಏರಿಕೆ ಕಂಡಿದೆ ಒಂದು. ಇನ್ನು ಬಜಾಜ್ ಫೈನಾನ್ಸಲ್ಲೂ ಸಹಿತ ಒಂದು ಮೊಮೆಂಟಮ್ ಕಾಣಿಸ್ತಾ ಇಲ್ಲ. ಕಳೆದ ವಾರನ ಎಕ್ಸಿಟ್ ಆಗಿ ಅಂತ ಹೇಳಿದ್ನ, ಇನ್ನೂ ಯಾರು ಎಕ್ಸಿಟ್ ಆಗಿಲ್ಲ ಅಂದರೆ ಸ್ವಲ್ಪ ನೋಡ್ಕೊಬೇಕಾಗುತ್ತೆ ಈ ಸ್ಟಾಕ್ನ. ಇನ್ನು ಹಿಂಡಾಲ್ಕೋ ಒಂದು ಕಳೆದ ವಾರ ಕಂಪೇರ್ ಮಾಡಿದರೆ ಕೇವಲ ಒಂದು 9 ರೂಪಾಯಿ 8 ರೂಪಾಯಿ ಅಷ್ಟು ಕೊಟ್ಟಿದೆ ಅಷ್ಟೇ. ಸೊ ಹಿಂಡಾಲ್ಕೋ ಲಾಂಗ್ ಟರ್ಮ್ಗೆ ಅಂತ ಹೇಳಿದ್ದು, ಸ್ವಲ್ಪ ನೋಡಬೇಕಾಗತ್ತೆ. ಕನಿಷ್ಠ ಇಲ್ಲಿಂದ 6 ತಿಂಗಳಂತ ಇಟ್ಕೊಂಡ್ರು ಸಹಿತ ಪ್ರಸ್ತುತ 690 ರೇಂಜಿಂದ ಒಂದು 800-850 ಮೇಲಂತೂ ಹೋಗ್ಲಿಕ್ಕಿದೆ ಇದು. ಸೊ ಇದು ಮೆಟಲ್ ಸ್ಟಾಕ್ಗಳಂತೂ ಒಂದು ವರ್ಷದಲ್ಲಿ ಸ್ವಲ್ಪ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಇದೆ. ಟಾಟಾ ಸ್ಟೀಲ್ ಯಾರಾದರೂ ಆ್ಯಡ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಇದನ್ನು ಆ್ಯಡ್ ಮಾಡ್ತೀನಿ, ಟಾಟಾ ಸ್ಟೀಲು, ಅದು ಮಿಸ್ ಮಾಡಿಕೊಂಡೆ.
ಹಿಂಡ್ ಕಾಪರ್ ಸಹಿತ ಒಂದು ಕಡಿಮೆ ಬಂದಿದೆ, ತಗೊಬೇಕಾಗ್ಬೋದು. ತಗೊಳ್ಳಿ ಕೂಡ ಚೆನ್ನಾಗಿದೆ. ಲಾಂಗ್ ಟರ್ಮ್ಗೆ ಅಂತಾನೆ ತಗೊಬೇಕಾಗುತ್ತೆ. ಕೊಚಿನ್ ಶಿಪ್ ಯಾರ್ಡ್ ಒಂದು ಪಾಸಿಟಿವ್ ನ್ಯೂಸ್ ಎಲ್ಲ ಬಂದಾಗ ಒಂದು 2,000 ತನಕ ಎಲ್ಲ ಹೋಗಿ ಮತ್ತೆ ಕೆಳಗಡೆ ಬಂದಿದೆ. ಇದು ಸ್ಟಿಲ್ ಹೇಳಿದ ರೇಟ್ಗಿಂತ ಒಂದು ಪಾಸಿಟಿವ್ ಸೈನ್ ಅಲ್ಲೇ ಇದೆ. ಇದು ಎಚ್ ಎಫ್ ಸಿ ಅಲ್ಲೂ ಒಂದು ಕಳೆದ ವಾರಕ್ಕಿಂತ ಒಂದು ₹3 ಜಾಸ್ತಿ ಆಗಿದೆ. 3% ಹತ್ರ ಮೀನ್ಸ್ 2.25% ಇದು. ಒಂದು ₹101 ಇದನ್ನ ₹103 ಆಗಿದೆ ಹೆಚ್ಚು ಕಡಿಮೆ. ಲಾಂಗ್ ಟರ್ಮ್ಗೆ ಅಂತಾನೆ ಹೇಳಿದ್ದು. 103 103.45 ಬರೀ 45 ಪೈಸೆ ಜಾಸ್ತಿ ಆಗಿದೆ. ಸಾರಿ, ಈ ವೀಕ್ ಅಂತ ಏನು ಕೊಟ್ಟಿಲ್ಲ. ಇವನ್ 4 ಸಹಿತ ಒಂದು ₹2 ಕಮ್ಮಿ ಆಗಿದೆ ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ. 4 ಅದೇ ಹೇಳ್ದಂಗೆ ಹಿಂಡಾಲ್ಕೋ ಸಹಿತ 4 ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ, ಅಲ್ಯೂಮಿನಿಯಂ ಮೆಟಲ್ಸ್ ಏನೇ ಇದ್ರು ಇಟ್ಕೊಳ್ಳಿ. ಇವನ್ ಜಿಂಕ್ ಕೂಡ ಇಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಕಳೆದ ಒಂದು ಸುಮಾರು ದಿವಸದ ಕಂಪೇರ್ ಮಾಡಿದ್ರೆ 685 ಎಲ್ಲ ಒಂದು ಒಳ್ಳೆ ರೇಟ್ ಕೂಡ ಬೈ ಮಾಡ್ಬೋದು. ಮತ್ತಷ್ಟು ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಒಳ್ಳೆ ಚಾನ್ಸ್ ಇದೆ. ಹಿಂದೂಸ್ತಾನ್ ಜಿಂಕ್, ಆಂಧ್ರ ಪೆಟ್ರೋ ಕೆಮಿಕಲ್ಸ್ ಎಕ್ಸಿಟ್ ಆಗೋದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಇದರಲ್ಲಿ ಅಂತ ಮೀನ್ಸ್ ₹100 ಟಚ್ ಆಗಿದೆ. 95 ಹೀಗೆ ಒಂದು ಪ್ಲಸ್ ಟಾರ್ಗೆಟ್ ಎಲ್ಲ ಕೊಟ್ಟಿದ್ದೆ. 88 ಕೊಟ್ಟಿದ್ದು ಫಸ್ಟ್ ಬೈ. ಕಳೆದ ವಾರದಿಂದ ಎಲ್ಲ ಒಂದು ಏರಿಕೆ ಕಂಡು ಈಗ ₹100 90 ಪೈಸೆಗೆ ಏರಿದೆ. ಸೊ ಆಲ್ಮೋಸ್ಟ್ 10-12% ಮೇಲೆ ಕೊಟ್ಟಿದೆ. ಸೊ ಇದು ಕೇವಲ ಒಂದು 3 ವಾರದ್ದಿದು. ಇದು 3ನೇ ವಾರ, ರನ್ನಿಂಗ್ 4ನೇ ವಾರ. ಆಕ್ಚುಲಿ ಒಂದು ತಿಂಗಳಲ್ಲಿ 12% ಇದೆ ಆಕ್ಚುಲಿ. ಸೊ ಎಕ್ಸಿಟ್ ಆದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಇನ್ನೂ ಇಡ್ತೀನ ಅಂತ ಕಾಯ್ತಾ ಕೂತ್ಕೊಂಡ್ರೆ ಡೌನ್ಫಾಲ್ ಬರ್ಬೋದು ಇದರಲ್ಲಿ. ಬಟ್ ಪೆಟ್ರೋಕಲಮ್ ಕೆಮಿಕಲ್ಸ್, ಆಯಿಲ್ ಇಂಡಸ್ಟ್ರಿ ಇದೆಲ್ಲ ನೋಡ್ಕೊಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಇಂಡಿಯಾ ಗೌರ್ಮೆಂಟ್ ಮತ್ತೆ ಬಂದಾಗ ಒಂದು ಪ್ಲಸ್ ಹೋಗೋ ಸಾಧ್ಯತೆ ಅಂತೂ ಇರುತ್ತೆ. ಸೊ ಆದಷ್ಟು ಪ್ರಾಫಿಟ್ ಪಾರ್ಷಿಯಲಿ ಆದ್ರೂ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ. ಸೊ ಸ್ಟಾಪ್ ಲಾಸ್ ಅಂತೂ ಹಾಕ್ಕೊಡಿ. ಇನ್ ಕೇಸ್ ಏನಾದರೂ 95ಗಿಂತ ಬಿಲೋ ಬಂತು ಅಂದ್ರೆ ಖಂಡಿತ ಎಕ್ಸಿಟ್ ಆಗ್ಬೋದು ಆಗುತ್ತೆ ಅವಾಗ. ಐನಾಕ್ಸ್ ಇಂಡೋ ಲಾಸ್ಟ್ ವೀಕೆ ಹೇಳಿದ್ದೆ ನೆಗೆಟಿವ್ ಕೊಡ್ತಾ ಇದೆ, ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸ್ಪ್ಲಿಟ್ ಆದ್ಮೇಲೆ ಸ್ವಲ್ಪ ಸಫರ್ ಆಗಿ ಕಾಣಿಸ್ತಿದೆ ಅಂತ ಹೇಳಿದೆ. 299 ಇಂದ ಯಾವಾಗ 165 ಬಂತು ಆವಾಗಲೇ ಒಂದು ಸಫರ್ ಝೋನ್ ಎಂಟ್ರಿ ಆಗಿದೆ ಇದು. ಸೊ ಮತ್ತೆ 147 ಹೋಗಿದ್ದು ಇಲ್ಲಿ ಸಾಕ್ಷಿ ಆಗಿದೆ. ಇಲ್ಲಿ ಮತ್ತೆ ಟಾಟಾ ಮೋಟರ್ಸ್ ರಿಪೀಟ್ ಆಗಿತ್ತು, ಹೇಳಿದ್ದೆ, ಡಿಲೀಟ್ ಮಾಡ್ತಿದ್ದೀನಿ ಇಲ್ಲಿ. ಸೊ ಮೇಲ್ಗಡೆ ಹೇಳ್ದಂಗೆ ಒಂದು ಲಾಂಗ್ ಟರ್ಮ್ಗೆ ಅಂತ ಇಟ್ಕೊಬೇಕಾಗುತ್ತೆ ಟಾಟಾ ಮೋಟರ್ಸು. ಇನ್ನು ಇಂಡಿಯನ್ ಬ್ಯಾಂಕ್ ಏರಿಕೆ ಅಂತೂ ಕಂಡಿದೆ ಇಲ್ಲಿ ಕಳೆದ ಒಂದು. ಬಟ್ ಇಲ್ಲಿ ಮಾರ್ಕೆಟ್ ಒಂದು ನೆಗೆಟಿವ್ ಇದ್ದಿದ್ದರಿಂದ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಇದು. ಸೊ ಹೋಲ್ಡ್ ಮಾಡಿ. ಇಂಡಿಯನ್ ಬ್ಯಾಂಕ್ ತುಂಬ ಚೆನ್ನಾಗಿದೆ ಕೂಡ. HL ಮತ್ತೆ ಹೇಳ್ತಿದ್ದೀನಿ, ಬೈ ಮಾಡದೇ ಇರೋರು ಖಂಡಿತ ಬೈ ಮಾಡ್ಬೋದು. ಕಳೆದ ಒಂದು ತಿಂಗಳಲ್ಲೇ ಒಂದು 3,800 5,000 ತನಕ ಆಗಿದೆ. ಆಲ್ಮೋಸ್ಟ್ ₹1,200 ಜಾಸ್ತಿ ಆಗಿದೆ. ಸೊ ಇದು ಗುಡ್ ಸೈನ್ ಆ್ಯಕ್ಚುಲಿ. ಸೊ ಮತ್ತೆ ಇದು ಏರ್ಲಿಕ್ಕೆ ಆಗೋ ಸಾಧ್ಯತೆ ಇದೆ. ಕಮ್ಮಿ ಬಂದಾಗಂತೂ, ಅದರಲ್ಲೂ 3,800 4,000 ಈ ರೇಂಜಲ್ಲೆಲ್ಲ ಬಂದರೆ, 4,000 ಎಲ್ಲ ಬರೋದು ಸ್ವಲ್ಪ ಕಷ್ಟನೇ ಇದೆ. 3,800 4,000 ಎಲ್ಲ ಕನಿಷ್ಠ ಒಂದು 4,500 600 ಈ ರೇಂಜ್ ಎಲ್ಲ ಬಂದಾಗ ಖಂಡಿತ ಯಾವುದೇ ಕಾರಣಕ್ಕೂ ಬಿಡಬೇಡಿ ಈ HL ಸ್ಟಾಕ್ನ. PNB ಸಹಿತ ಒಂದು ಪಾಸಿಟಿವ್ ಅಂತೂ ಕೊಟ್ಟಿದೆ. ಸೊ ಆಗ್ರೋಟೆಕ್, ಗೋದ್ರೇಜ್ ಆಗ್ರೋಟೆಕ್ ಆ್ಯಕ್ಚುಲಿ ನೆಗೆಟಿವ್ ಕಾಣಿಸ್ತಾ ಇದೆ. ಸೊ ಬಿಡಬೇಕಾಗುತ್ತೆ ಇದನ್ನ. ಇಲ್ಲಿ ಆ್ಯಕ್ಚುಲಿ ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಬಿಡಿ ಅಂತ ಹೇಳಿದೆ ಕೂಡ. ಇನ್ ಕೇಸ್ ಇನ್ಯಾರಾದ್ರೂ ಇಟ್ಕೊಂಡಿದ್ರೆ ಖಂಡಿತ ಇದು ಎಕ್ಸಿಟ್ ಆಗೋದು ಒಳ್ಳೇದು. ಸೊ HCC ಒಂದು ಮತ್ತೆ ರಿವರ್ಸ್ ಟ್ರೆಂಡ್ ತಗೊಂಡಿದೆ. ಸೊ ಇದೆಲ್ಲ ಈ ಪೆನ್ನಿ ಸ್ಟಾಕ್ಸ್ ಎಲ್ಲ ಇದೇ ಕತೆ, ಪ್ಲಸ್ ಆಗಿ ಮತ್ತೆ ರಿವರ್ಸ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಲಾಂಗ್ ಟರ್ಮ್ಗೆ ಅಂತ ಇಂಥದ್ದೆಲ್ಲ ಇಟ್ಕೊಂಡ್ಬಿಡಿ. HCC ಅಂತದೆಲ್ಲ. ಯೂನಿಯನ್ ಬ್ಯಾಂಕ್ ಪಾಸಿಟಿವ್ ಅಂತ ಹೋಗಿದೆ, ಲಾಂಗ್ ಟರ್ಮ್ಗೆ ಖಂಡಿತ ಇಟ್ಕೊಬೋದು. ಬೆಲ್ ಲಾಸ್ಟ್ ಒಂದು ವಾರದಲ್ಲಿ ಏನು ಅಂತ ಡಿಫ್ರೆನ್ಸ್ ಕಂಡಿಲ್ಲ, ₹1 ಅಷ್ಟೇ ಡಿಫ್ರೆನ್ಸ್ ಇರೋದು. M&M ನೆಗೆಟಿವ್ ಬಂದಿದೆ, ಬಟ್ ಲಾಂಗ್ ಟರ್ಮ್ಗೆ M&M ಗುಡ್. ಇನ್ನು ಕರ್ನಾಟಕ ಬ್ಯಾಂಕ್ ನೆಗೆಟಿವ್ ಹೋಗಿದೆ, ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಆ್ಯಕ್ಚುಲಿ ಇಲ್ಲಿ ಮಿಸ್ ಮಾಡಿದೆ. ನಾನು ವಿಡಿಯೋ ಮಾಡಿದ್ಮೇಲೆ ರಿಸಲ್ಟ್ ಬಂತು. ಮೀನ್ಸ್ ಸ್ಕ್ರೀನರಲ್ಲಿ ಪಾಸಿಟಿವ್ ಕಾಣಿತ್ತು ನನಗೆ, ಬಟ್ ಇನ್ ಡೆಪ್ತ್ ರಿಸಲ್ಟ್ ಎಲ್ಲ ಆಮೇಲೆ ರಿಫ್ಲೆಕ್ಟ್ ಆಯಿತು ಸ್ಕ್ರೀನರಲ್ಲಿ. ಆಮೇಲೆ PPT ಸಹಿತ ನೋಡಿದೆ, ಅಷ್ಟು ಚೆನ್ನಾಗಿರಲಿಲ್ಲ ಕರ್ನಾಟಕ ಬ್ಯಾಂಕು. ಎಕ್ಸಿಟ್ ಆಗೋರು ಖಂಡಿತ ಎಕ್ಸಿಟ್ ಆಗ್ಬೋದು. ಮತ್ತು ಗ್ರಾವಿಟಾ ಇಂಡಿಯಾ ಅಂತ ಏನು ಪರ್ಫಾರ್ಮ್ ಮಾಡಿಲ್ಲ, ಲಾಂಗ್ ಟರ್ಮ್ಗೆ ಅಂತಲೇ ನೋಡಬೇಕಾಗತ್ತೆ. ಹೋಲ್ಡ್ ಮಾಡಿ ಇದನ್ನು. IOC ಖಂಡಿತ ಇದನ್ನು ಇಟ್ಕೊಬೋದು, ಯಾಕಂದರೆ ಆಯಿಲ್ ಕಂಪ್ನಿ, ಇಂಡಿಯನ್ ಆಯಿಲ್. ಸೊ ಮಾರ್ಕೆಟ್ ಮೀನ್ಸ್ ಇಶ್ಯೂ ಇದ್ದಿದ್ದರಿಂದ ಒಂದು ₹6 ಕಡಿಮೆ ಬಂದಿದೆ. ಇದು ಒಳ್ಳೆ ಸೈನ್ ಕೂಡ ಬೈ ಮಾಡಲಿಕ್ಕೆ. ಇನ್ನು ಸ್ಟಾರ್ ಪೇಪರ್ ಮಿಲ್ಲು ಸಹಿತ ಒಂದು ನೆಗೆಟಿವ್ ಹೋಗಿದೆ. ಸ್ಟಾಪ್ ಲಾಸ್ ಇಟ್ಟಂತೂ ಆಗಿದೆ, ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಅಂತೂ ಹಾಕಿ ಅಂತ ಹೇಳಿದ್ದೆ.
ಸೊ ಖಂಡಿತ ಇದನ್ನ ಎಕ್ಸಿಟ್ ಆಗೋದು ಬೇಡ. ಇಲ್ಲಿ ಆಕ್ಚುಲಿ TV18 ಮೀಡಿಯಾ 82.2 ಏನೋ ಹಾಕಿದೆ, ಬೈ ಮಿಸ್ಟೇಕ್ ಅನ್ಸುತ್ತೆ ಅದು. ಬಟ್ ಇದು 42.2 ಇದು ಕಳೆದ ವಾರ ಇದ್ದಿದ್ದು. ಈ ವಾರ ಒಂದು 42 ರುಪೀಸೇ ಇದೆ. ಸೊ ಈ ಒಂದು ವಾರ ವೆಯ್ಟ್ ಮಾಡಿ, ಈ ಪೋಲ್ಸ್ ಇರೋದ್ರಿಂದ ಅದೆಲ್ಲ ಸ್ವಲ್ಪ ಹೆಲ್ಪ್ ಆಗ್ಬೋದು ಇಂಥ ಚಾನೆಲ್ಗಳಿಗೆ. ಉದ್ದೇಶಪೂರ್ವಕವಾಗಿ ಇದನ್ನ ಹಾಕಿರೋದು. ಸೊ ಸ್ಟಾಪ್ಲೆಸ್ ಅಂತ ಹಿಟ್ ಆದರೆ ಖಂಡಿತ ಒಂದು 40, 36, 37 ಬಂದರೆ ಖಂಡಿತ ಇದನ್ನ ಸೆಲ್ ಮಾಡ್ಕೊಳ್ಳಿ. ಪೆಟ್ರೋನೆಟ್ ಬಂದ್ಬಿಟ್ಟು ನೆಗೆಟಿವ್ ಹೋಗಿದೆ, ಬಟ್ ಹೆದರೋ ಅಗತ್ಯ ಇಲ್ಲ, ಇಂಥದ್ದೆಲ್ಲ ಇಟ್ಕೊಬೇಕಾಗತ್ತೆ. ಮಾರ್ಪೆನ್ ಸಹಿತ ನೆಗೆಟಿವ್ ಹೋಗಿತ್ತು, ಇಟ್ಕೊಬೇಕಾಗತ್ತೆ. ಹಿಂದೂಸ್ತಾನ್ ಟಿನ್ ಎಕ್ಸಿಟಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಅಂತ ತಗೊಬೋದು, ಬಟ್ ಸ್ಟಿಲ್ ಹೋಲ್ಡ್ ಮಾಡಿ. ಇಂಥದ್ದೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದು ಒಂಥರ ಟಿನ್ ಬೇಸ್ಡ್ ಪ್ರಾಡಕ್ಟ್ಸ್ಗಳಿಗೆಲ್ಲ ಬೇಕಾಗುತ್ತೆ ಟಿನ್ಸ್. ಸೊ ಸ್ವಲ್ಪ ಏರಿಕೆ ಕಾಣ್ಬೋದು ಇದು. ಸೊ ಶಾರ್ಟ್ ಟು ಲಾಂಗ್ ಟರ್ಮ್ ಅಂತ ಹೇಳಿದೆ, ವೆಯ್ಟ್ ಮಾಡಿ. ಸ್ಕೈ ಇಂಡಸ್ಟ್ರೀಸ್ ಸ್ವಲ್ಪ ಏರಿಕೆ ಕಂಡಿದೆ ಅಂತ ಏನು ಟ್ರೆಮೆಂಡಸ್ ಅಂತ ಏನು ಬಂದಿಲ್ಲ. ಎಕ್ಸಿಟ್ ಆಗೋರು ಆಗ್ಬೋದು, ಇಲ್ಲ ಅಂದರೆ ಬ್ರೋಕರೇಜ್ ಇಶ್ಯೂಸ್ ಎಲ್ಲ ನೋಡಿ ಸ್ವಲ್ಪ ಇಟ್ಕೊಬೇಕಾಗತ್ತೆ ಇದು. ಸೊ ಇದನ್ನ ನೋಡಿ. ಸೊ ಈ ವಾರದ ರೆಕಮೆಂಡೇಶನ್ ಬೇಸಿಕಲಿ ನಾನು ಹೇಳ್ದಂಗೆ PSU ಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಬೇಸ್ಡ್ ಇಂಡಸ್ಟ್ರೀಸ್ದು ತೊಗೊಬೇಕಾಗುತ್ತೆ. ಮತ್ತು ಟಾಟಾ ಸ್ಟೀಲ್ನ ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಭಾರತ್ ರಸಾಯನ ಮೊನ್ನೆ ಅಷ್ಟೇ ಒಂದು ತುಂಬ ಚೆನ್ನಾಗಿ ಕೊಡ್ತು. ಇದ್ರದ್ದೊಂದು ಚಾರ್ಟ್ ನೋಡ್ಬೇಡ. ಭಾರತ್ ರಸಾಯನ ಸಡನ್ ಆಗಿ ಒಂದು ಆಲ್ಮೋಸ್ಟ್ 10% ಅಷ್ಟು ಬಂದಿದೆ. ಇದು 10,000 ರೂಪಾಯಿ ಏನೋ ಇದೆ ಇದು ಆ್ಯಕ್ಚುಲಿ. ಹೈಯೆಸ್ಟ್ ಬಂದ್ಬಿಟ್ಟು ಇದ್ರದ್ದು ಸ್ಟಾಕು ತುಂಬ ಇದೆ. ಇದು ತುಂಬ ಒಂದು ಹೈ ಪ್ರೈಸ್ ವ್ಯಾಲ್ಯೂ ಇದು. ಸೊ ಇನ್ ಕೇಸ್ ಇದೆಲ್ಲ ಸ್ಪ್ಲಿಟ್ಟಲ್ಲಿ ಆಯಿತು ಅಂದರೆ ಖಂಡಿತ ಇದನ್ನು ತೊಗೊಬೋದು ಇದು. ಸೊ RS ಎಲ್ಲ ನೆಗೆಟಿವ್ ಹೋಗ್ತಾ ಇದೆ, ಇದು ಪ್ಲಸ್ ಬಂದಿದೆ ಈ ಸಲ. ಸೊ ಹೈಯೆಸ್ಟ್ ಇರೋದಿದೆ ರೇಟ್ ನೋಡ್ಕೊಬೋದು. ಇನ್ನು ಟಾಟಾ ಪವರ್ ಸಹಿತ ಆ್ಯಡ್ ಅಂತ ಹೇಳ್ತಾ ಇದ್ದೀನಿ, ಯಾಕಂದರೆ ಮೋದಿ ಗೌರ್ಮೆಂಟ್ ಬಂದರೆ ಇವರು ಮೂಲ ಉದ್ದೇಶ ಒಂದು ಇರೋದು ಸೋಲಾರ್ ಪ್ಯಾನಲ್ 50%ಗಿಂತ ಜಾಸ್ತಿ ಇವರೇ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಒಂದು ತಲೆಯಲ್ಲಿದೆ ಇವ್ರಿಗೆ. ಸೊ ಇಲ್ಲಿ ಒಂದು ರಿಸಲ್ಟ್ ಎಲ್ಲ ಕಡಿಮೆ ಬಂದಿತ್ತು, 250, 290 ಎಲ್ಲ ಹೇಳಿದ್ರು. ಬಟ್ ಇದೆಲ್ಲ ಕ್ರಾಸ್ ಮಾಡಿ ಒಂದು 40 DMA 200 DMAಗೆಲ್ಲ ಇದಾಗಿ ಸೊ ಗೋಲ್ಡನ್ ಕ್ರಾಸ್ ಓವರ್ ಆಗೋ ಸಾಧ್ಯತೆ ಇಲ್ಲಿ ಜಾಸ್ತಿ ಇದೆ. ಅದರಲ್ಲೂ ಸಹಿತ ಒಂದು ಇಂಡಿಯಾ ಗೌರ್ಮೆಂಟ್ ಮತ್ತೆ ಫಾರ್ಮ್ ಆಗೋದ್ರಿಂದ ದಿಶೆಯಲ್ಲಿ ಇರೋದ್ರಿಂದ ಟಾಟಾ ಪವರ್ ಸ್ವಲ್ಪ ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಎಲೆಕ್ಷನ್ ರಿಸಲ್ಟ್ ಮೇನ್ ನೋಡ್ಕೊಳ್ಳಿ. 99% ಹೀಗೆ ಒಂದು ಆಗುತ್ತೆ ಅಂತಲ್ಲ ಎಕ್ಸಿಟ್ ಪೋಲ್ ಮೇಲೆ, ಬಟ್ 50 to 70% ಇದರಿಂದ ರಿಫ್ಲೆಕ್ಟ್ ಅಂತೂ ಆಗೇ ಆಗುತ್ತೆ. ಸೊ ಹೋಪ್ಸ್ ಅಂತೂ ಇಟ್ಕೊಳ್ಳೋಣ. 350ಗಿಂತ ಕ್ರಾಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವನ್ BJP ಆದಿಯಾಗಿ ಒಂದು 372 ಆ ರೇಂಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನೋಡೋಣ ಎಷ್ಟಾಗುತ್ತೆ. ಒಂದು 20-25 ಸೀಟ್ಸ್ ಅಂತೂ ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದು ಹೋಪ್ಫುಲಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ PSU ಸ್ಟಾಕ್ಗಳೇ ಮರೀದೆ ಇನ್ವೆಸ್ಟ್ ಮಾಡಿ. ಈ ಒಂದು 6 ತಿಂಗಳ ಕನಿಷ್ಠ ಒಂದು 6 ತಿಂಗಳಂತ ಇಟ್ಕೊಂಡು ಸಹಿತ ನಿಮ್ಮದು ಸ್ಟಾಕ್ ಏನಿಲ್ಲ ಅಂದರೂ 80 to 100% ರೇಂಜಲ್ಲಿ ಕೊಟ್ಬಿಡುತ್ತೆ ರಿಟರ್ನ್. ಸೊ ಹುಷಾರಾಗಿ PSU ಸ್ಟಾಕಲ್ಲಿ, ಅದರಲ್ಲೂ ಹೇಳಿದಂಗೆ ಈ ಹಿಂದೂಸ್ತಾನ್ ಕಾಪರ್, ಹಿಂದೂಸ್ತಾನ್ ಜಿಂಕ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಆಯಿಲ್ ಇಂಡಿಯಾ, ಏನೇ ಇರಲಿ ಇಂಡಸ್ಟ್ರಿ ಬೇಸ್ಡ್ ಅದನ್ನು ಹಾಕೊಳ್ಳೋದು ಒಳ್ಳೆಯದಾಗುತ್ತೆ. ಟಾಟಾ ಪವರ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಅದು ಟಾಟಾ ಪವರ್ ಕೊನೆಗಳಿಗೆಲ್ಲ ಆ್ಯಡ್ ಮಾಡಿಸ್ತಾ ಇದ್ದೀನಿ. ಬಟ್ ಇದೇನಾಗುತ್ತೆ, ಮತ್ತೆ ಒಂದು ಸ್ವಲ್ಪ ಸ್ಟಾಪ್ ಲಾಸ್ ಎಲ್ಲ ಇಲ್ಲಿ ಹಾಕೊಬೇಕಾಗುತ್ತೆ. ಪ್ರಸ್ತುತ ಒಂದು ಇದು ನೋಡಿದಾಗ ಟಾಟಾ ಪವರ್ದು ಸ್ಟಾಪ್ ಲಾಸ್ ಇಲ್ಲಿ ಬಿ ಇದಾಗಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು 396 ಇಟ್ಕೊಬೇಕಾಗತ್ತೆ ನಿಮ್ಮದು ಸ್ಟಾಪ್ ಲಾಸ್. ಸೊ ಅಲ್ಲಿಗೆ 396 ಇಟ್ಕೊಂಡು ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಪ್ರಸ್ತುತ ಒಂದು 436 ಇದೆ, ಸ್ಟಾಪ್ ಲಾಸ್ 396 ತನಕ ಹೋಗ್ಬೋದು. ಸೊ ಖಂಡಿತ ಇದು ಟಾಟಾ ಪವರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಲ್ಲಿಗೆ ತನಕ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಸಿಗೋಣ ಅಂತೀನಿ. ಶುಭರಾತ್ರಿ, ಧನ್ಯವಾದಗಳು.